ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. IPL 10ನೇ ಆವೃತ್ತಿಯ 3ನೇ ಪಂದ್ಯ ಇಂದು ಗುಜರಾತ್ ಮತ್ತು ಕೋಲ್ಕತ್ತಾ ನಡುವೆ ನಡೆಯುತ್ತಿರುವಂತದ್ದು. ಈ ಒಂದು ಪಂದ್ಯದಲ್ಲಿ ಕೋಲ್ಕತ್ತಾ ತಂಡ 10 ವಿಕೆಟ್ಗಳ ಒಂದು ಭರ್ಜರಿ ಜಯವನ್ನ ಸಾಧಿಸಿರುವಂತದ್ದು. ಹೌದು, ಗೌತಮ್ ಗಂಭೀರ್ ಮತ್ತು ಕ್ರಿಸ್ ಲೈನ್ ಅವರ ಒಂದು ಭರ್ಜರಿ ಜೊತೆಯಾಟದ ಮೂಲಕ 182 ರನ್ಗಳನ್ನ ಬಾರಿಸಿ 10 ವಿಕೆಟ್ಗಳ ಜಯವನ್ನ ಪಡ್ಕೊಂಡಿದೆ. ಹೌದು, ಗೌತಮ್ ಗಂಭೀರ್ ಅವರು 12 4ಗಳ ನೆರವಿನೊಂದಿಗೆ 76 ರನ್ಗಳನ್ನ ಬಾರಿಸಿದ್ರೆ, ಕ್ರಿಸ್ ಲೈನ್ ಅವರು 8 6 ಮತ್ತು 6 4ಗಳ ನೆರವಿನೊಂದಿಗೆ 93 ರನ್ಗಳನ್ನ ಬಾರಿಸ್ತಾರೆ. ಇದು ಒಂದು ರೀತಿ ಗುಜರಾತ್ ತಂಡದ ಕಳಪೆ ಬೌಲಿಂಗ್ ಪ್ರದರ್ಶನ ಅಂತಾನೆ ಹೇಳ್ಬೋದು. ಇದಕ್ಕೂ ಮುನ್ನ ಬ್ಯಾಟಿಂಗ್ ಅನ್ನ ಮಾಡಿದಂತ ಗುಜರಾತ್ ತಂಡ ಸುರೇಶ್ ರೈನಾ ಅವರ ಅರ್ಧಶತಕದ ನೆರವಿನೊಂದಿಗೆ 183 ರನ್ಗಳನ್ನ ಮಾತ್ರ ಬಾರಿಸಲು ಸಾಧ್ಯ ಆಗುತ್ತೆ. ಇದರ ಮೂಲಕ ನಾವು ಏನ್ ಹೇಳ್ಬಹುದು ಅಂದ್ರೆ, ಕೋಲ್ಕತ್ತಾ ತಂಡದ ಬೌಲರ್ಗಳು ಗುಜರಾತ್ ತಂಡದ ಬ್ಯಾಟ್ಸ್ಮನ್ ಗಳನ್ನ ಕಟ್ಟಾಕುವಲ್ಲಿ ಯಶಸ್ವಿಯಾದ್ರು. ನಂತರ ಕೋಲ್ಕತ್ತಾದ ಭರ್ಜರಿ ಬ್ಯಾಟಿಂಗ್ ನ ನೆರವಿನೊಂದಿಗೆ ಒಂದು 10 ವಿಕೆಟ್ಗಳ ಒಂದು ಗೆಲುವನ್ನ ಸಾಧಿಸಿರುವಂತದ್ದು. ಇದರ ಜೊತೆಗೆ ಮೊದಲ ಜೊತೆಯಾಟದಲ್ಲಿ 184 ರನ್ಗಳನ್ನ ಬಾರಿಸುವ ಮೂಲಕ ಒಂದು ವಿಶ್ವ ದಾಖಲೆಯನ್ನ ಬರೆದಿರುವಂತ ಕ್ರಿಸ್ ಲೈನ್ ಮತ್ತು ಗಂಭೀರ್ ಅವರು ಈ ಹಿಂದೆ ಇದ್ದಂತ ಕ್ರಿಸ್ ಗೇಲ್ ಮತ್ತು ದಿಲ್ಶಾನ್ ಅವರ ಒಂದು ರೆಕಾರ್ಡ್ ಅನ್ನ ಮುರಿದಿದ್ದಾರೆ. ಈ ಒಂದು ಪಂದ್ಯದಲ್ಲಿದ್ದಂತ ಪ್ರೇಕ್ಷಕರಿಗೆ ಒಂದು ಮನರಂಜನೆಯನ್ನ ನೀಡಿರುವುದಂತೂ ಗ್ಯಾರಂಟಿ. ನಿಮ್ಗೆ ಅನ್ಸುತ್ತೆ ಈ ಒಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಭರ್ಜರಿ ಜಯ, ಅದು 10 ವಿಕೆಟ್ಗಳ ಜಯ, ನಿಮ್ಗೆ ಅನ್ಸುತ್ತೆ ಅಂತ ಕೇಳಿ ಕಾಮೆಂಟ್ ಅಲ್ಲಿ. ನಿಮ್ಗೆ ಅಂದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.